ಆತ್ಮೀಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ದಿ ಎಕ್ಸ್ಟೆನ್ಷನ್ಸ್ ಆಫ್ ದ ಬ್ರಿಟಿಷ್ ರೂಲ್ ಚಾಪ್ಟರ್. ನಾವು ಲಾಸ್ಟ್ ಕ್ಲಾಸ್ ಈ ಚಾಪ್ಟರ್ ಇಂಟ್ರೊಡಕ್ಷನ್ ಮಾತ್ರ ತಿಳ್ಕೊಂಡಿದ್ವಿ. ಈಗ ಫಸ್ಟ್ ಆಂಗ್ಲ ಮರಾಠ ಬಾರ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಕತೆ ತರ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇಲ್ಲ ಅಂತ ಪರವಾಗಿಲ್ಲ, ನಾನು ಲೈನ್ಸ್ ಕೆಳಗಡೆ ಎಕ್ಸ್ಪ್ಲೈನ್ ಮಾಡ್ತೀನಿ, ನೀವು ಅದನ್ನ ನೋಡ್ಕೊಂಡು ನೋಟ್ ಔಟ್ ಮಾಡ್ಕೊಳ್ಳಿ ಪಾಯಿಂಟ್ಸ್ನ. ಓಕೆ, ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಂಗ್ಲೋ ಮರಾಠ ಬಾರ್. The Marathas installed Shah Alam II back on the throne of Mughal Empire in Delhi. ಈ ಬ್ಯಾಟಲ್ ಆಫ್ ಬಕ್ಸರ್ ಅಲ್ಲಿ ಶಾ ಆಲಂ II ಬ್ರಿಟಿಷ್ ಅವ್ರು ಇಟ್ಕೊಂಡ್ಬಿಟ್ಟಿರ್ತಾರ, ಅವನ್ನ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟಿರ್ತಾರ. ಇವಾಗ ಏನಾಗುತ್ತಂದ್ರೆ ಮರಾಠಸ್ ಅವರು ಬ್ರಿಟಿಷ್ ಇಂದ ತಪ್ಪಿಸ್ಕೊಂಡು ಶಾ ಆಲಂ II ಮತ್ತೆ ರಾಜ ಮಾಡ್ತಾರೆ ಅಂತ ಹೇಳ್ತಾರೆ. ಇಷ್ಟ ಅರ್ಥ ಆಯ್ತಾ? ಫಸ್ಟ್ ಪಾಯಿಂಟ್ ಏನಿಲ್ಲ, ಮರಾಠಸ್ ಅವರು ಶಾ ಆಲಂ II ರಾಜ ಮಾಡ್ತಾರೆ ಅಂತ ಹೇಳ್ತಾರೆ. ಫಸ್ಟ್ ಪಾಯಿಂಟ್ ಅಷ್ಟೇ ಹೇಳೋದು. ಶಾ ಆಲಂ II was under the control of the British after the defeat in Buxar War. ನಾನು ಆಗಲೇ ಹೇಳಿದೆ, ಬಕ್ಸರ್ ವಾರ್ ಅಲ್ಲಿ ಬ್ರಿಟಿಷ್ ಅವರು ಏನ್ ಮಾಡಿದ್ರು, ಶಾ ಆಲಂ II ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟಿದ್ರು. ಓಕೆನಾ? ಇವಾಗ ಶಾ ಆಲಂ II ಮರಾಠಸ್ ಅವರು ರಾಜ ಮಾಡ್ತಾರೆ ಅಂತ ಹೇಳ್ತಾರೆ ಅಷ್ಟೇ. ಶಾ ಆಲಂ II was under the control of British after the defeat in Buxar War. Now the emperor gave Kara and Allahabad to Marathas which he had earlier given to British. ಶಾ ಆಲಂ II ಏನ್ ಮಾಡ್ತಾನೆ, ಬ್ರಿಟಿಷ್ಗೆ ಕಾರಾ ಮತ್ತೆ ಅಲಹಾಬಾದ್ ಅಂತ ಎರಡು ಪ್ಲೇಸ್ ನ ಕೊಟ್ಟಿದ್ದ. ಇವಾಗ ಈ ಮರಾಠಸ್ ಅವ್ರು ಏನ್ ಮಾಡಿದ್ರು, ಬ್ರಿಟಿಷ್ ಇಂದ ತಪ್ಪಿಸ್ಕೊಂಡು ರಾಜ ಮಾಡಿದ್ರಲ್ಲ ಶಾ ಆಲಂ II ಅದಕ್ಕೆ ಶಾ ಆಲಂ II ಏನ್ ಮಾಡ್ತಾನೆ, ಕಾರಾ ಮತ್ತೆ ಅಲಹಾಬಾದ್ ನ ಮರಾಠಸ್ಗೆ ಕೊಟ್ಬಿಡ್ತಾರೆ. ಓಕೆನಾ? ಇದು ಮುಂಚೆ ಯಾರ ಹತ್ರ ಇತ್ತು, ಬ್ರಿಟಿಷ್ ಅವ್ರ ಹತ್ರ ಇತ್ತು. ಇವಾಗ ಇವನೇನ್ ಮಾಡ್ತಾನೆ, ಆ ಕಾರಾ ಮತ್ತೆ ಅಲಹಾಬಾದ್ ಪ್ಲೇಸ್ ನ ಮರಾಠಸ್ಗೆ ಕೊಟ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಇಬ್ರು ಮಧ್ಯ ವೈರತ್ವ ಶುರು ಆಗುತ್ತೆ, ಎನಿಮಿಟಿ ಶುರು ಆಗುತ್ತೆ. ಇಬ್ರು ಮಧ್ಯ, ಬ್ರಿಟಿಷ್ ಮತ್ತೆ ಮರಾಠಸ್ ಮಧ್ಯ ಎನಿಮಿಟಿ ಶುರು ಆಗುತ್ತೆ. ಅರ್ಥ ಆಯ್ತಾ? Now the emperor gave Kara and Allahabad to Marathas which he had earlier given to British. ಇಷ್ಟ ಅರ್ಥ ಆಯ್ತಾ? During this period the death of the Maratha strongman Madhavrao Peshwa was a major setback to Marathas. ಈ ಟೈಮ್ ಅಲ್ಲಿ, ಈ ಪೀರಿಯಡ್ ಅಲ್ಲಿ ಏನಾಗುತ್ತಂದ್ರೆ, ಮಾಧವರಾವ್ ಪೇಶ್ವಾ ಅಂತ ಬರ್ತಾನೆ, ಅವ್ನು ಸತ್ತೋಗ್ಬಿಡ್ತಾನೆ. ಅವನು ಪೇಶ್ವಾ ಅಂತ ರಾಜ ಅಂತ ಅರ್ಥ. ಓಕೆನಾ? ಮಾಧವರಾವ್ ಸತ್ತೋಗ್ಬಿಡ್ತಾನೆ. ಸತ್ತೋಗ್ಬೇಕಾದ್ರೆ ಏನಾಗುತ್ತೆ, ಮರಾಠಸ್ಗೆ ಒಂಚೂರು ಸೆಟ್ ಬ್ಯಾಕ್ ತರ ಆಗುತ್ತೆ. ಸೆಟ್ ಬ್ಯಾಕ್ ಅಂದ್ರೆ ಏನು ಸ್ಟ್ರಾಂಗ್ ಆಗಿ ಯಾರು ಇರಲ್ಲ ಆ ರಾಜ್ಯದಲ್ಲಿ. ಇವಾಗ ಯಾರಾದ್ರೂ ಬಂದು ಆಕ್ರಮಣ ಮಾಡ್ಕೊಂಡ್ರೆ ಬಿಟ್ಕೊಡ್ಲೇಬೇಕಾಗುತ್ತೆ, ಆತರ ಪರಿಸ್ಥಿತಿ ಆಗೋಗುತ್ತೆ. Though his brother Narayan Rao came to power, he was murdered by his uncle ರಘುನಾಥ್ ರಾವ್. ಅಂದ್ರೆ ಇವನು ಸತ್ತೋಗ್ಬಿಡ್ತಾನೆ. ಸತ್ತೋದ್ಮೇಲೆ ಮೇಜರ್ ಸೆಟ್ ಬ್ಯಾಕ್ ಆಗಿ ಏನಾಗುತ್ತೆ, ಅವನ ಬ್ರದರ್ ನಾರಾಯಣ್ ರಾವ್ನ ರಾಜ ಮಾಡ್ತಾರೆ. ಅವ್ರು ಮರಾಠಾಸ್ ಫೆಡರೇಷನ್ ಅವರೆಲ್ಲ ಸೇರ್ಕೊಂಡು ನಾರಾಯಣ್ ರಾವ್ನ ರಾಜ ಮಾಡ್ತಾರೆ. ರಾಜ ಮಾಡಿದ್ಮೇಲೆ ಏನ್ ಮಾಡ್ತಾರೆ, ಇವ್ ರಘುನಾಥ್ ರಾವ್ ಏನ್ ಮಾಡ್ತಾನೆ, ಇವನ ಹೋಗಿ ಸಾಯಿಸ್ಬಿಡ್ತಾನೆ. ರಘುನಾಥ್ ರಾವ್ ಅವ್ರ ಇವರ ಅಂಕಲ್ ರಘುನಾಥ್ ರಾವ್ ಏನ್ ಮಾಡ್ತಾನೆ, ನಾರಾಯಣ್ ರಾವ್ನ ಸಾಯಿಸ್ಬಿಡ್ತಾನೆ. ಓಕೆನಾ? ನಾರಾಯಣ್ ರಾವ್ ಕೇಮ್ ಟು ದಿ ಪವರ್, he was murdered by his uncle ರಘುನಾಥ್ ರಾವ್. This resulted in fighting for the ಪೇಶ್ವಾ ಪೋಸ್ಟ್. ಇವಾಗ ಇವನು ಸತ್ತದ, ಇವಾಗ ಮತ್ತೆ ಪೇಶ್ವಾ ಅಂದ್ರೆ ರಾಜಸ್ಥಾನಕ್ಕೆ ಜಗಳ ಆಗುತ್ತೆ ಅಂತ ಹೇಳ್ತಾರೆ. The Maratha Federation brought Madhavrao to the minor son of Narayan Rao to the post of Peshwa. ಇವಾಗ ಏನ್ ಡಿಸೈಡ್ ಮಾಡ್ತಾರೆ ಅಂದ್ರೆ, ಮರಾಠ ಫೆಡರೇಷನ್ ಅವರೆಲ್ಲ ಚಿಕ್ಕ ಮಗ ಇರ್ತಾನೆ, ಅವನ ಹೆಸರು ಏನಂದ್ರೆ ಮಾಧವರಾವ್ II. ಇವನ ಹೆಸರೇ ಅದೇ 2 ಅಂತ ಇದೆ. ಮಾಧವರಾವ್ II ನ ಪೇಶ್ವಾ ಪೋಸ್ಟ್ ಗೆ ಅಪಾಯಿಂಟ್ ಮಾಡ್ತಾರೆ ಅಂತ ಹೇಳ್ತಾರೆ. Upset with this development, Raghoba approached the British for support. ಇವನ್ ಸತ್ತೋದ. ಈ ರಘುನಾಥ್ ರಾವ್ ಏನ್ ಪ್ಲಾನ್ ಮಾಡ್ತಾರೆ, ಅಂಕಲ್ ಏನ್ ಪ್ಲಾನ್ ಮಾಡ್ತಾರೆ, ಈ ಹೆಂಗಾದ್ರೂ ಈ ಸಿಂಹಾಸನ ಕ್ಯಾಪ್ಚರ್ ಮಾಡ್ಕೊಂಡ್ಬಿಡೋಣ, ತಗೊಂಡ್ಬಿಡೋಣ ಅಂತ ಪ್ಲಾನ್ ಮಾಡ್ತಾರೆ. ಹೆಂಗೋ ಸತ್ತೋದ ಅಲ್ವಾ ಅಂತ, ಅವ್ರ ಅಂಕಲ್ ಅಲ್ಲ ನಂಗೆ ಕೊಟ್ಟೆ ಕೊಡ್ತಾರಂತ. ಆದ್ರೆ ಅವ್ರ ಮರಾಠ ಫೆಡರೇಷನ್ ಅವರೆಲ್ಲ ಏನ್ ಮಾಡಿದ್ರು, ನಾರಾಯಣ್ ರಾವ್ನ ರಾಜ ಮಾಡಿದ್ರು. ನನ್ನ ಬಿಟ್ಬಿಟ್ರೆ ನಾರಾಯಣ್ ರಾವ್ನ ರಾಜ ಮಾಡೋಣ ಅಂತ ರಘುನಾಥ್ ರಾವ್ ಏನ್ ಮಾಡ್ತಾರೆ, ನಾರಾಯಣ್ ರಾವ್ನ ಸಾಯಿಸ್ಬಿಡ್ತಾರೆ. ಇವಾಗ ನಾರಾಯಣ್ ರಾವ್ ಸದವನ್ನೇನಾದ್ರೂ ನಂಗೆ ಸಿಂಹಾಸನ ಸಿಗುತ್ತಂತ ರಘುನಾಥ್ ರಾವ್ ಏನ್ ಅನ್ಕೊಟ್ಟಿದ್ರೆ, ನೋಡಿದ್ರೆ ಮರಾಠ ಫೆಡರೇಷನ್ ಅವರೆಲ್ಲ ಮಾಧವರಾವ್ II ರಾಜ ಮಾಡ್ಬಿಡ್ತಾರೆ. ಇವಾಗ ಇವನ್ಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ನಾವು ಯಾರನ್ನ ಸಾಯಿಸಿ ಎಷ್ಟೇ ಸಲ ಸಾಯಿಸಿದ್ರು ನಮ್ಮ ರಾಜ ಆಗಲ್ಲ, ಬೇರೆಯವ್ರನ್ನ ರಾಜ ಮಾಡ್ತಿರ್ತಾರೆ ಅಂತ ರಘುನಾಥ್ ರಾವ್ ಏನ್ ಮಾಡ್ತಾನೆ, ಬ್ರಿಟಿಷ್ನ ಅಪ್ರೋಚ್ ಮಾಡ್ತಾನೆ, ನಂಗೊಂಚೂರು ಸಹಾಯ ಮಾಡಿ ಅಂತ ಬ್ರಿಟಿಷ್ಗೆ ಅಪ್ರೋಚ್ ಮಾಡ್ತಾನೆ. The British thought of exploiting this situation in their favor. ಮೊದಲೇ ಬ್ರಿಟಿಷ್ಗೂ ಮರಾಠಸ್ ಅವ್ರಿಗೂ ತುಂಬಾ ವೈರತ್ವ ಇದೆ ನೋಡಿ. ಈ ಮರಾಠಸ್ ಅವ್ರಿಗೆ ಬ್ರಿಟಿಷ್ ಅವ್ರ ವೈರತ್ವ ಇಲ್ಲೇ ಸ್ಟಾರ್ಟ್ ಆಗಿತ್ತು. ಮೊದಲೇ ಇಲ್ಲೊಂದಿದೆ. ಇವಾಗ ರಘುನಾಥ್ ರಾವ್ ಬಂದ್ಬಿಟ್ಟು ಈ ಮರಾಠಸ್ ಅವ್ರನ್ನೆಲ್ಲ ಸಾಯಿಸ್ಬಿಡು ಅಂತ ಆಫರ್ ಕೊಡ್ತಾನೆ ನೋಡಿ. ಒಂದೇ ಕಾಲದಲ್ಲಿ 2 ಮಾವಿನಕಾಯಿ ಬೀಳೋ ತರ ಆಯ್ತು ಈ ಬ್ರಿಟಿಷ್ ಅವ್ರಿಗೆ. ನೆಕ್ಸ್ಟ್ ಏನಾಗುತ್ತೆ ನೋಡಿ.
The British thought of exploiting this situation in their favor. A long war was waged from 1775 to 1782 between the Marathas and the British. Marathas ಮತ್ತೆ ಬ್ರಿಟಿಷ್ ಮಧ್ಯೆ ಒಂದು ದೊಡ್ಡ ವಾರ ಆಗುತ್ತೆ ಅಂತ ಹೇಳ್ತಾರೆ. Initially, though the Marathas gained upper hand, finally they lost it. First starting beginning of the war ಅಲ್ಲಿ ಮರಾಠಾಸ್ ಅವರು ಗೆಲ್ತಿರ್ತಾರೆ, ಆಮೇಲೆ ಸೋತೋಗ್ತಾರೆ ಅಂತ ಹೇಳ್ತಾರೆ. The Maratha Federation was unable to sustain the war with the British and finally entered into Salabai Agreement. ಮರಾಠಾ ಫೆಡರೇಷನ್ ಅವರು ಈ ಬ್ರಿಟಿಷ್ ಜೊತೆ ಹೋರಾಡಕ್ಕಾಗಲ್ಲ, ತುಂಬಾ ಜನ ಇದ್ದಾರೆ, ಆಮೇಲೆ ತುಂಬಾ ಲಾಸ್ ಆಗ್ತಿದೆ ಅಂತ ಏನ್ ಮಾಡ್ತಾರೆ, ಸಲಾಬಾಯ್ ಅಗ್ರಿಮೆಂಟ್ ಮಾಡ್ಕೊಂತಾರೆ ಅಂತ ಹೇಳ್ತಾರೆ. ಅಂಡ್ ಎಂಟರ್ ದ ವಾರ್. ಮಾಧವರಾವ್ ಟು ವಾಸ್ ನೇಮ್ಡ್ ಆಸ್ ದ ಪೇಶ್ವಾ. ಮತ್ತೆ ಮಾಧವರಾವ್ ಟೂನೇ ಪೇಶ್ವಾ ಅಂತ ಹೇಳ್ತಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಬಂದ ಕಂಡೀಷನ್ಸ್ ಎಲ್ಲ ಹೇಳ್ತೀನಿ. ಆ ವಿಡಿಯೋ ಇಲ್ಲಿರುತ್ತೆ, ನೆಕ್ಸ್ಟ್ ಕಂಟಿನ್ಯೂ ಇಲ್ಲಿರುತ್ತೆ, ನೋಡ್ಕೊಳ್ಳಿ. ಥ್ಯಾಂಕ್ ಯು.